ಭಾರತದ ಹೆಚ್ಚಿನ ನಗರಗಳಲ್ಲಿ ಮತ್ತು ಪ್ರಪಂಚದಾದ್ಯಂತದ ಅನೇಕ ನಗರಗಳಲ್ಲಿ ಕಾರ್ಮಿಕರು ತಮ್ಮ ಕೆಲಸದ ಸ್ಥಳಕ್ಕೆ ಹೋಗಲು ಅಸಮಂಜಸವಾಗಿ ದೀರ್ಘ ಪ್ರಯಾಣದ ಸಮಯವನ್ನು ಎದುರಿಸುತ್ತಾರೆ. ಸಾಮಾನ್ಯವಾಗಿ ಒಂದು ವಿಶಿಷ್ಟ ಕೆಲಸದ ದಿನದಲ್ಲಿ ಸಂಚಾರದಲ್ಲಿ ಗಂಟೆಗಟ್ಟಲೆ ಕಾಯುತ್ತಾರೆ. ವಾಹನದಲ್ಲಿ ಕಳೆಯುವ ಅಸಾಧಾರಣ ಸಮಯವು ಕಾರ್ಮಿಕರ ದಕ್ಷತೆಯಲ್ಲಿ ಗಮನಾರ್ಹ ನಷ್ಟ ಮತ್ತು ಗಣನೀಯ ಒತ್ತಡ ಮತ್ತು ಸುಡುವಿಕೆಗೆ ಕಾರಣವಾಗಬಹುದು ಎಂದು ಸ್ವಾಮೀಜಿ ಗಮನಿಸುತ್ತಾರೆ. ಈ ಸಾರಿಗೆ ಸಮಸ್ಯೆಗಳನ್ನು ಸರಿಪಡಿಸಲು ಏನೂ ಮಾಡದಿದ್ದರೆ ತೆರಿಗೆ ಪಾವತಿದಾರರ ಹಣವನ್ನು ಗಣನೀಯ ಪ್ರಮಾಣದಲ್ಲಿ ಬಳಸಲಾಗುತ್ತಿಲ್ಲ ಎಂದು ಸೂಚಿಸುತ್ತದೆ. ಇದು ಆರ್ಥಿಕತೆಯ ಪ್ರಗತಿಗೆ ಸಹಾಯ ಮಾಡುತ್ತದೆ. ಬದಲಾಗಿ ತೆರಿಗೆ ಪಾವತಿದಾರರ ಹಣವನ್ನು ಸರ್ಕಾರಗಳು ಅಗತ್ಯ ಬೆಳವಣಿಗೆಗೆ ಸರಿಯಾಗಿ ಬಳಸುವ ಬದಲು ಬಹುಶಃ ಚುನಾವಣೆಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿರುವಂತೆ ಕಂಡುಬರುತ್ತದೆ. ದುರದೃಷ್ಟವಶಾತ್ ಇಂದು ಜಗತ್ತಿನಲ್ಲಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಜವಾಬ್ದಾರಿಯನ್ನು ನಿರ್ವಹಿಸುವ ಬದಲು ಇತರ ಜನರ ಹಣವನ್ನು ಆನಂದಿಸಲು ಇಷ್ಟಪಡುವ ಹಲವಾರು ಜನರಿದ್ದಾರೆ ಎಂದು ಸ್ವಾಮೀಜಿ ಗಮನಿಸುತ್ತಾರೆ. ಆಧ್ಯಾತ್ಮಿಕವಾಗಿ ಮುಂದುವರಿದ ಸನ್ಯಾಸಿಗಳು ಜೀವನ ಎಷ್ಟು ಕ್ಷಣಿಕವಾಗಿರುತ್ತದೆ ಮತ್ತು ಸಾವು ಎಷ್ಟು ಬೇಗನೆ ನಮ್ಮ ಮೇಲೆ ಬರಬಹುದು ಎಂಬುದರ ಬಗ್ಗೆ ಅವರಿಗೆ ತಿಳಿದಿದ್ದರೆ ಹೆಚ್ಚಿನ ಜನರು ಅಮೂಲ್ಯ ಸಮಯ ಮತ್ತು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸುತ್ತಾರೆ ಎಂದು ಸ್ವಾಮೀಜಿ ನಂಬುತ್ತಾರೆ. ಸರ್ಕಾರಗಳು ತೆರಿಗೆ ಹಣದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಬೇಕೆಂದು ಸ್ವಾಮೀಜಿ ಸಲಹೆ ನೀಡುತ್ತಾರೆ. ಇದು ದೈನಂದಿನ ಜನರ ಕಠಿಣ ಪರಿಶ್ರಮ ಮತ್ತು ತ್ಯಾಗದಿಂದ ಉತ್ಪತ್ತಿಯಾಗುತ್ತದೆ. ಹಲವಾರು ವರ್ಷಗಳ ಕಾಲ ತರಬೇತಿ ಪಡೆದ ಸಿಬ್ಬಂದಿಯನ್ನು ಬಳಸಿಕೊಂಡು ಯೋಜನೆಗಳನ್ನು ಸಂಪೂರ್ಣವಾಗಿ ಯೋಜಿಸಲು ಮತ್ತು ನಿರ್ಮಾಣ ಪ್ರಾರಂಭವಾಗುವ ಮೊದಲು ಸಮಸ್ಯೆಗಳನ್ನು ಪರಿಹರಿಸಲು, ಹಣವನ್ನು ಉಳಿಸಲು ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ರಕ್ಷಿಸಲು ಅವರು ಅಧಿಕಾರಿಗಳನ್ನು ಒತ್ತಾಯಿಸುತ್ತಾರೆ. ಜನರು ಒಂದು ತಂಡವಾಗಿ ಒಂದಾದರೆ, ಸರ್ಕಾರವು ಜನರ ಸೌಕರ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದರೆ ದೇಶಗಳು ವ್ಯರ್ಥ ಅಥವಾ ಹಣದ ದುರುಪಯೋಗವಿಲ್ಲದೆ ತ್ವರಿತವಾಗಿ ಬೆಳೆಯಬಹುದು. ಬದಲಾಗಿ ಅಧಿಕಾರದಲ್ಲಿರುವ ಕೆಲವು ವ್ಯಕ್ತಿಗಳು ತಮ್ಮ ಮನರಂಜನೆಗಾಗಿ ಸರ್ಕಾರಿ ಹಣವನ್ನು ಬಳಸಿದರೆ ಪ್ರಮುಖ ಯೋಜನೆಗಳನ್ನು ಪುನಃ ಪ್ರಾರಂಭಿಸಲು ಸಾಕಷ್ಟು ಹಣವನ್ನು ಮರಳಿ ಪಡೆಯಲು ವರ್ಷಗಳೇ ತೆಗೆದುಕೊಳ್ಳಬಹುದು. ಪ್ರಪಂಚದಾದ್ಯಂತದ ಎಲ್ಲಾ ನಗರಗಳಲ್ಲಿನ ಅಧಿಕಾರಿಗಳಿಗೆ ನಿರ್ಮಾಣವು ಸುರಕ್ಷಿತವಾಗಿ, ಪರಿಣಾಮಕಾರಿಯಾಗಿ, ಜನರಿಗೆ ಗರಿಷ್ಠ ಸಕಾರಾತ್ಮಕ ಪರಿಣಾಮ ಬೀರುವಂತೆ ಮತ್ತು ಪರಿಸರಕ್ಕೆ ಬಹಳ ಮುಖ್ಯವಾದ ಪ್ರಕೃತಿಯ, ವಿಶೇಷವಾಗಿ ಮರಗಳ ಕನಿಷ್ಠ ನಾಶದೊಂದಿಗೆ ಹೆಚ್ಚಿನ ಕಾಳಜಿಯೊಂದಿಗೆ ಮೂಲಸೌಕರ್ಯ ಉದ್ಯಮಗಳನ್ನು ಕಾರ್ಯಗತಗೊಳಿಸಲು ಸ್ವಾಮೀಜಿ ಸಲಹೆ ನೀಡುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಿ ಶ್ರದ್ಧೆಯಿಂದ, ಉತ್ಸಾಹದಿಂದ ಮತ್ತು ಹೆಮ್ಮೆಯಿಂದ ಕೆಲಸ ಮಾಡಿದರೆ ತಮ್ಮ ದೇಶದ ಒಳಿತಿಗಾಗಿ ವಂಚನೆ, ತಾರತಮ್ಯ ಮತ್ತು ಪಕ್ಷಪಾತವನ್ನು ನಿರ್ಮೂಲನೆ ಮಾಡಿ ಕೆಲಸದ ನೀತಿ ಮತ್ತು ನಾಗರಿಕ ಮನೋಭಾವದಲ್ಲಿ ಶ್ರೇಷ್ಠತೆಯನ್ನು ಉತ್ತೇಜಿಸಿದರೆ ನಂತರ ವ್ಯರ್ಥವು ಕಣ್ಮರೆಯಾಗುತ್ತದೆ ಮತ್ತು ದೇಶಗಳು ವೇಗವಾಗಿ ಪ್ರಗತಿ ಹೊಂದುತ್ತವೆ. ಜಗತ್ತನ್ನು ಹೆಚ್ಚು ಶಾಂತಿಯುತ, ಸಾಮರಸ್ಯ ಮತ್ತು ಸಂತೋಷದಾಯಕ ಸ್ಥಳವನ್ನಾಗಿ ಮಾಡುತ್ತದೆ. ನಾವು ಈಗ ನಮ್ಮನ್ನು ನಾವೇ ನಿಯಂತ್ರಿಸಿಕೊಳ್ಳದಿದ್ದರೆ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ಶೀಘ್ರದಲ್ಲೇ ನಮ್ಮನ್ನು ಮೇಲ್ವಿಚಾರಣೆ ಮಾಡುತ್ತವೆ ಮತ್ತು ಸುಧಾರಿಸಲು ಒತ್ತಾಯಿಸಲು ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುತ್ತವೆ ಎಂದು ಸ್ವಾಮೀಜಿ ಕಲಿಸುತ್ತಾರೆ. ಆದ್ದರಿಂದ ಜೀವನದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಿ ಮತ್ತು ಮೋಸ ಮಾಡದೆ ಕಷ್ಟಪಟ್ಟು ಕೆಲಸ ಮಾಡಿ. ಆಗ ಮಾತ್ರ ನಮ್ಮ ನಗರಗಳು ನಾವೆಲ್ಲರೂ ಮೆಚ್ಚಬಹುದಾದ ಶಾಂತಿ ಮತ್ತು ಸೌಕರ್ಯದ ಸ್ವರ್ಗಗಳಾಗುತ್ತವೆ ಎಂದು ಅವರು ಹೇಳುತ್ತಾರೆ.